ಸೊ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ನಟ ದರ್ಶನ್. ಚಾರ್ಜ್ ಶೀಟ್ನಲ್ಲಿದ್ದ ಗೌಪ್ಯ ಮಾಹಿತಿಗೆ ನಿರ್ಬಂಧವನ್ನ ಕೋರಿ ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ದಾರೆ. ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವಂತೆ ಕೋರಿ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿಕೊಂಡಿದ್ದಾರೆ. ಸೊ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈಗ ನಟ ದರ್ಶನ್. ಚಾರ್ಜ್ ಶೀಟ್ನಲ್ಲಿನ ಗೌಪ್ಯ ಮಾಹಿತಿಗೆ ನಿರ್ಬಂಧವನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಬೇಕು ಅಂತ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ಚಾರ್ಜ್ ಶೀಟ್ನಲ್ಲಿರುವಂತಹ ಕ್ರೂರವಾಗಿ ಅವರು ಹತ್ಯೆಯನ್ನ ಮಾಡಿದ್ದಾರೆ, ಹಲ್ಲೆಯನ್ನ ಮಾಡಿದ್ದಾರೆ, ಆ ರೀತಿ ಹೊಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳೇನು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಅದಕ್ಕೆ ನಿರ್ಬಂಧವನ್ನ ಹೇರಬೇಕು ಅಂತ ಹೇಳಿ ಈಗ ಚಾರ್ಜ್ ಶೀಟ್ ಕೋರ್ಟ್ಗೆ ಸಲ್ಲಿಕೆ ಆದ ನಂತರ ಈಗ ಚಾರ್ಜ್ ಶೀಟ್ನ ಇನ್ನೊಂದಿಷ್ಟು ವಿಚಾರಗಳು ಕೂಡ ಆಚೆ ಬರಕ್ಕೆ ಶುರುವಾದರೆ, ಅದರ ಪ್ರತಿ ಏನಾದರೂ ಆಚೆ ಸಿಗಕ್ಕೆ ಶುರು ಆಗ್ಬಿಟ್ರೆ ಆಗ ಇನ್ನೊಂದಿಷ್ಟು ಕರಾಳತೆಯ ಆಚೆ ಗೊತ್ತಾಗತ್ತೆ, ಫೋಟೋಗಳು ಗೊತ್ತಾಗತ್ತೆ ಅನ್ನೋ ದೃಷ್ಟಿಯಿಂದಾಗಿ ಇದಕ್ಕೆ ನಿರ್ಬಂಧವನ್ನ ಹೇರ್ತಾ ಇದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯವನ್ನ ನೀಡಿದಂತಹ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಈಗ ಪರಪ್ಪನ ಅಗ್ರಹಾರ ಜೈಲಿಗೆ ಸಿಸಿಬಿ ಹೆಚ್ಚುವರಿ ಆಯುಕ್ತ ಚಂದ್ರಗುಪ್ತ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ತನಿಖಾ ತಂಡದ ಜೊತೆಗೆ ಸಭೆ ಮತ್ತು ಮಾಹಿತಿ ಸಂಗ್ರಹವನ್ನ ಮಾಡಿದ್ದಾರೆ. ಡಿಜಿ ಮಾಲಿನಿ ಕೃಷ್ಣಮೂರ್ತಿ, ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರಿಂದ ಮಾಹಿತಿಯನ್ನ ಈಗ ಪಡ್ಕೊಳ್ಳುತ್ತಾ ಇದ್ದಾರೆ. ಸೊ ಅಧಿಕಾರಿಗಳ ಜೊತೆಗೆ ಸಭೆ ಬಳಿಕ ರೌಡಿ ಶೀಟರ್ ನಾಗನ ವಿಚಾರಣೆಯನ್ನ ಕೂಡ ಮಾಡಲಿದ್ದಾರೆ. ನಾಗ ಮತ್ತು ಗ್ಯಾಂಗ್ ವಿಚಾರಣೆಯನ್ನ ಚಂದ್ರಗುಪ್ತ ಅವರು ಮಾಡಲಿದ್ದಾರೆ. ಅಧಿಕಾರಿಗಳ ಜೊತೆಗೆ ಸಭೆ ಬಳಿಕ ರೌಡಿ ಶೀಟರ್ ನಾಗನ ವಿಚಾರಣೆಯನ್ನ ಕೂಡ ಮಾಡಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ರಾಜ್ಯಾತಿಥ್ಯ ನೀಡಿದಂಥ ಪ್ರಕರಣ ಏನಿದೆ, ಪರಪ್ಪನ ಅಗ್ರಹಾರ ಜೈಲಿಗೆ ಸಿಸಿಬಿಯ ಹೆಚ್ಚುವರಿ ಆಯುಕ್ತ ಚಂದ್ರಗುಪ್ತ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ತನಿಖಾ ತಂಡದ ಜೊತೆಗೆ ಸಭೆ ಮತ್ತು ಮಾಹಿತಿ ಸಂಗ್ರಹಿಸಲಿದ್ದಾರೆ. ಡಿಜಿ ಮಾಲಿನಿ ಕೃಷ್ಣಮೂರ್ತಿ ಅವರು ಮತ್ತು ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ಅವರು ಕೂಡ ಮಾಹಿತಿಯನ್ನ ಪಡ್ಕೊಳ್ಳುತ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ಸಭೆಯನ್ನ ಕೂಡ ಮಾಡ್ತಾರೆ. ಅದಾದ ನಂತರ ರೌಡಿ ಶೀಟರ್ ನಾಗನ ವಿಚಾರಣೆಯನ್ನ ಕೂಡ ಮಾಡಲಿದ್ದಾರೆ. ತನಿಖಾ ತಂಡದ ಜೊತೆಗೆ ಸಭೆ ಮತ್ತು ಮಾಹಿತಿ ಸಂಗ್ರಹ ಆದ ನಂತರ ರೌಡಿ ಶೀಟರ್ ನಾಗನ ವಿಚಾರಣೆಯನ್ನು ಮಾಡ್ತಾರೆ. ಕಾರಣ ಹೇಗೆ ಈ ಎಲ್ಲ ವ್ಯವಸ್ಥೆಗಳು ಸಿಗ್ತಾ ಇದೆ, ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದೆ, ಇದು ಈಗ ತನಿಖಾ ತಂಡ ಮಾಡ್ತಾ ಇದೆ. ಅದನ್ನು ಎಲ್ಲವೂ ಕೂಡ ನನ್ನ ಸಹೋದ್ಯೋಗಿ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಇವತ್ತು ಭೇಟಿ ಆದ ನಂತರ? ಅಂದರೆ ಇಲ್ಲಿಯವರೆಗೂ ಕೂಡ ನಾಗನ ವಿಚಾರಣೆನೇ ನಡೆದಿಲ್ವಾ ಅಥವಾ ವಿಚಾರಣೆ ನಡೆದಿದೆ ಬಟ್ ಚಂದ್ರಗುಪ್ತ ಸರ್ ಈಗ ವಿಚಾರಣೆಯನ್ನು ಮಾಡಕ್ಕೆ ಮುಂದಾಗಿದ್ದಾರಾ? ಅರುಣ್, ಖಂಡಿತವಾಗ್ಲೂ ಪರಪ್ಪನಗರದ ಜೈಲಿನಲ್ಲಿ ಈಗಾಗಲೇ ಏನು ದರ್ಶನ್ ವಿಲಾಸಿ ಜೀವನದ ಫೋಟೋ ವೈರಲ್ ಆಗ್ತಿದ್ದಂತೆ ತನಿಖಾ ತಂಡ 3 ತಂಡಗಳನ್ನ ರಚನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಈಗ 3 FIR ಗಳನ್ನು ದಾಖಲು ಮಾಡಿಕೊಂಡು ತನಿಖಾ ತಂಡ ಏನು ಎಲೆಕ್ಟ್ರಾನಿಕ್ ಸಿಟಿ ಎಸಿಪಿ ನೇತೃತ್ವ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚನೆಯಾಗಿ ಸಂಪೂರ್ಣವಾಗಿ ಒಂದು ವರದಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ವರದಿಯನ್ನು ಆಧರಿಸಿ ಸಂಪೂರ್ಣ ಒಂದು ಕೊನೆಯ ಮೀಟಿಂಗ್ ಅನ್ನ ಇವತ್ತು ಸಿಸಿಬಿ ಜಂಟಿ ಆಯುಕ್ತರಾದಂತಹ ಚಂದ್ರಗುಪ್ತ ಅವರ ನೇತೃತ್ವದಲ್ಲಿ ಒಂದು ಸಭೆ ಈಗ ಪರಪ್ಪನಗರ ಜೈಲಲ್ಲಿ ನಡೀತಾ ಇರ್ತದ್ದು. ಮುಖ್ಯವಾಗಿ ಏನಂತಂದ್ರೆ ಜೈಲಿಗೆ ಏನ್ ದಾಳಿ ಮಾಡಿದ ಸಂಜೀವಿ ಅಧಿಕಾರಿಗಳು ದಾಳಿ ಮಾಡಿದ ಸಂದರ್ಭದಲ್ಲಿ ಏನು ಸಿಗದೆ ಹಿನ್ನೆಲೆ ವಾಪಸ್ ಹೋಗಿದ್ರು. ಹಾಗಾಗಿ ಆ ಸಮಯದಲ್ಲಿ ಏನ್ ಪ್ರಕರಣ ದಾಖಲು ಮಾಡಿಕೊಂಡು ತನಿಖಾ ತಂಡ ಒಂದು ತನಿಖೆಯನ್ನ ಮಾಡ್ತಿದ್ರು. ಆ ಸಮಯದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಪರಿಶೀಲನೆ ಮಾಡಿದಾಗ 3 ಬ್ಯಾಗ್ಗಳಲ್ಲಿ ಏನು ಕೆಲವೊಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗಿರುವಂತಹ ವಿಡಿಯೋ ಸಹ ಲಭ್ಯ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣ ಎಲ್ಲಾ ವಿಚಾರವಾಗೂ ಸಹ ಒಂದು ಸಭೆ ಮಾಡ್ತಿದ್ದಾರೆ. ಜೊತೆಗೆ ತನಿಖಾ ತಂಡ ವರದಿ ಕೊಟ್ಟಿರೋ ಬಗ್ಗೆ ಇರ್ಬೋದು ಅಥವಾ ಜೈಲಿನ ಡಿಜಿ ಆದಂತಹ ಮಾಲಿನಿ ಕೃಷ್ಣಮೂರ್ತಿ ಇರ್ಬೋದು, ಅವರ ಎಲ್ಲಾ ನೇತೃತ್ವದಲ್ಲೂ ಈಗ ಒಂದು ಸಭೆ ನಡೀತಾ ಇರುತ್ತದ್ದು. ಜೊತೆಗೆ ಏನು ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು ಅಥವಾ ಅವರ ಟೀಮ್ ಸಂಪೂರ್ಣವಾಗಿ ಜೈಲಿನ ಒಳಗಡೆ ಏನೀಗ ತನಿಖಾ ತಂಡಕ್ಕೆ ಒಂದು ಮಾಹಿತಿ ನೀಡಿದ್ದಾರೆ. ಅದ್ರ ಮೇಲೆ ಸಹ ಈಗ ಕೊನೆಯದಾಗಿ ಡಿಸಿಪಿ ಚಂದ್ರಗುಪ್ತನೇ ನೇರವಾಗಿ ವಿಲ್ಸನ್ ಗಾರ್ಡನ್ ನಾಗನ ಎನ್ಕ್ವೈರಿ ಮಾಡೋದಕ್ಕೂ ಸಹ ಸಿದ್ಧತೆ ಈಗ ಮಾಡ್ತಾ ಇರೋದು. ಮೊದಲಿಗೆ ಜೈಲಿನ ಒಳಗಡೆ ಈಗ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತಿದ್ದಾರೆ. ಅದ ನಂತರ ಜೈಲಿನ ಒಳಗಡೆ ಯಾವೆಲ್ಲ ತನಿಖಾ ತಂಡ ಏನು ವರದಿ ಕೊಟ್ಟಿದ್ದಾರೆ ಅದನ್ನ ಸಂಪೂರ್ಣವಾಗಿ ಖುದ್ದು ಸಿಸಿಬಿ ಜಂಟಿ ಆಯುಕ್ತರಾದಂತಹ ಚಂದ್ರಗುಪ್ತ ಅವರೇ ಹೋಗಿ ಪರಿಶೀಲನೆ ಮಾಡುವ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಇವತ್ತು ಜೈಲಿನ ಒಳಗಡೆ ಹೈ ವೋಲ್ಟೇಜ್ ಮೀಟಿಂಗ್ ಸಹ ನಡೀತಾ ಇದೆ. ಹಾಗಾಗಿ ಸಂಪೂರ್ಣವಾಗಿ ಒಂದು ದೊಡ್ಡ ಟೆನ್ಷನ್ ನಲ್ಲಿ ಜೈಲಿನ ಸಿಬ್ಬಂದಿ ಇದ್ದಾರೆ. ಇನ್ನು ಜೈಲಿನ ಈಗಾಗಲೇ 9 ಜೈಲು ಅಧಿಕಾರಿಗಳು ಸಸ್ಪೆಂಡ್ ಆದ ಹಿನ್ನೆಲೆ ಇನ್ನಷ್ಟು ಅಧಿಕಾರಿಗಳಿಗೆ ಈಗಾಗಲೇ ಏನು ಕಾನೂನುಬದ್ಧವಾಗಿ ಅಥವಾ ಅವ್ರಿಗೆ ಏನು ಜೈಲಿನ ವಿಲ್ಸನ್ ಗಾರ್ಡನ್ ನಾಗರಿಗೆ ಬೇಕಾದಂತಹ ವಸ್ತುಗಳನ್ನ ತೆಗೆದುಕೊಂಡು ಬಂದು ಕೊಟ್ಟರು ಹಿನ್ನೆಲೆ ಅವ್ರಿಗೂ ಸಹ ಒಂದು ಆತಂಕ ಶುರುವಾಗಿದೆ. ಜೊತೆಗೆ ಅವರಿಗೆ ನೋಟಿಸ್ ಕೊಟ್ಟರು ಸಹ ಈಗ ತನಿಖೆಗೆ ಬರೋ ಸಾಧ್ಯತೆ ಇರುವಂತದ್ದು. ಅರುಣ್. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.